ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ಎಲ್ಲ ಪೋಷಕರಿಗೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋಕೆ ಆಸೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯೋದು ದುಬಾರಿಯಾಗೋಗಿದೆ. LKGಯಿಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗೆ ಖರ್ಚು ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾನೇ ಇದೆ. ಪೋಷಕರಿಗೆ ಇದು ಹೊರೆಯಾದರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಅನ್ನೋದು ಅವರ ಗುರಿಯಾಗಿರುತ್ತೆ. ಅದಕ್ಕಾಗಿ ಹಲವು ಹಣಕಾಸಿನ ತೊಂದರೆಗಳನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅನುಭವಿಸುತ್ತಿದ್ದಾರೆ. ಇಷ್ಟಾದರೂ ಎಲ್ಲ ವಿದ್ಯಾರ್ಥಿಗಳಿಗೂ ಉನ್ನತ ಶಿಕ್ಷಣ ಪೂರೈಸುವ ಆಸೆಯೇನೂ ಇರುತ್ತೆ. ಆದರೆ ಹಣಕಾಸು ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಾರೆ. ಇದರಿಂದ ಓದಿನಿಂದಲೇ ಹಿಂದೆ ಉಳಿತಾರೆ. ಹೀಗೆ ಹಣಕಾಸು ವಿಚಾರಕ್ಕೆ ಹೆದರಿ ಹಿಂದೇಟು ಹಾಕೋ ವಿದ್ಯಾರ್ಥಿಗಳು ನೀವಾಗಿದ್ದೀರಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ, ನೀವು ಒಬ್ಬೊಂಟಿಯಲ್ಲ. ಈ ಬ್ಯಾಂಕ್ನಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರಕ್ಕೆ ಎಜುಕೇಷನ್ ಲೋನ್ ಸಿಗುತ್ತೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಯಾವ ಬ್ಯಾಂಕ್ ಕಡಿಮೆ ಬಡ್ಡಿಗೆ ಸಾಲ ನೀಡುತ್ತೆ ಅಂತ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಶೈಕ್ಷಣಿಕ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ನೀಡ್ತಾ ಇದೆ. ಪ್ರಸ್ತುತ ಆನ್ಲೈನ್ ಡೇಟಾ ಪ್ರಕಾರ SBI ನೀಡುವ ಬಡ್ಡಿ ದರ ಅತ್ಯಂತ ಕಡಿಮೆ ಬಡ್ಡಿ ದರ ಆಗಿದೆ. 7.5% ಬಡ್ಡಿ ದರದಲ್ಲಿ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಸಿಗ್ತಾ ಇದೆ. ಇಲ್ಲಿ 15 ವರ್ಷಗಳ ಅವಧಿಗೆ 75 ಲಕ್ಷದವರೆಗೆ ಲೋನ್ ಸಿಗುತ್ತೆ. ಪೋಷಕರ ಮೇಲಿರುವ ಹೊರೆಯನ್ನ ಕಡಿಮೆ ಮಾಡೋಕೆ SBI ಎಜುಕೇಷನ್ ಲೋನ್ ನೀಡ್ತಾ ಇದೆ. ಫಾರಿನ್ನಲ್ಲಿ ಓದೋಕೆ ಮಾತ್ರವಲ್ಲದೆ ಭಾರತದಲ್ಲೂ ಓದೋಕೆ ಎಜುಕೇಷನ್ ಲೋನ್ ಸಿಗುತ್ತೆ. ಪ್ರವೇಶ ಶುಲ್ಕ, ಹಾಸ್ಟೆಲ್ ಸೌಕರ್ಯ, ಸಮವಸ್ತ್ರ, ಗ್ರಂಥಾಲಯ ಮತ್ತು ಪ್ರಯೋಗಾಲಯಗಳಿಗೆ ಪ್ರವೇಶ, ಪುಸ್ತಕಗಳು ಮತ್ತು ಲ್ಯಾಪ್ಟಾಪ್, ಪಠ್ಯ ಸಾಮಗ್ರಿಗಳು, ಸಾರಿಗೆ ವೆಚ್ಚ ಸೇರಿದಂತೆ ಕೋರ್ಸ್ಗೆ ಸಂಬಂಧಿಸಿದ ವಿವಿಧ ವೆಚ್ಚಗಳಿಗೆ ಸಾಲ ನೀಡಲಾಗುತ್ತೆ. ಇಂಟರ್, ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್, ಮೆಡಿಸಿನ್, PG, ಡಿಪ್ಲೊಮೊ, CA, ವೃತ್ತಿಪರ ಕೋರ್ಸ್ಗಳು, IIM, ಮ್ಯಾನೇಜ್ಮೆಂಟ್, IIT, ವೃತ್ತಿಪರ ಶಿಕ್ಷಣ ಕೋರ್ಸ್ ಮಾಡುವ ಎಲ್ಲರಿಗೂ ಎಜುಕೇಷನ್ ಲೋನ್ ಸಿಗುತ್ತೆ. ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ, ವೊಕೇಶನಲ್ ಟ್ರೈನಿಂಗ್ ಕೋರ್ಸ್ಗಳು, ಡಾಕ್ಟೋರಲ್ ಪ್ರೋಗ್ರಾಮ್ಸ್, ನರ್ಸರಿಯಿಂದ ಉನ್ನತ ವ್ಯಾಸಂಗದವರೆಗೆ ಎಲ್ಲಾ ರೀತಿಯ ಶೈಕ್ಷಣಿಕ ಸಾಲವನ್ನು ಪೋಷಕರು ಮಕ್ಕಳ ಪರವಾಗಿ ಕೂಡ ಪಡೆಯಬಹುದು. ಸಾಲಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶಾತಿ ನೀಡಿರುವ ಪತ್ರ, ಕಳೆದ ಶೈಕ್ಷಣಿಕ ವರ್ಷದ ಮಾಸ್ ಕಾರ್ಡ್, ವಯಸ್ಸು, ಅಡ್ರೆಸ್ ಮತ್ತು ಗುರುತನ್ನ ಸಾಬೀತುಪಡಿಸುವಂತಹ ಪತ್ರಗಳು, ಸಿಗ್ನೇಚರ್ ಪ್ರೂಫ್, ಕೆಲಸ ಮಾಡಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರಟಿದ್ದರೆ ಸ್ಯಾಲರಿ ಸ್ಲಿಪ್, ಕಳೆದ 3 ತಿಂಗಳ ಬ್ಯಾಂಕ್ ಡೀಟೇಲ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಲೋನ್ ಅಪ್ಲಿಕೇಶನ್ ಫಾರ್ಮ್, ಫೋಟೋ, ವೀಸಾ ಮಂಜೂರಾತಿ ಶೀಟ್ ನೀಡಬೇಕಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಎಜುಕೇಷನ್.